ಇನ್ನು ಎಷ್ಟೇ ದಂಡ ಹಾಕಿದರೂ ಕೂಡ ಕಸದ ಸಮಸ್ಯೆ ಮಾತ್ರ ಮುಗಿತಾ ಇಲ್ಲ. ಬೆಂಗಳೂರಿನ ಶಾಂತಿನಗರ ಮುಖ್ಯ ರಸ್ತೆಯಲ್ಲಿ ಈ ಕಸದ ರಾಶಿ ಮತ್ತೆ ಕಂಡು ಬರ್ತಾ ಇದೆ. ಎಷ್ಟೇ ದಂಡ ಹಾಕಿದರೂ ಕಸ ತಂದು ಮನೆ ಮುಂದೆ ಸುರಿದ್ರೂ ಕೂಡ ಬೆಂಗಳೂರಿನ ಶಾಂತಿನಗರ ಮುಖ್ಯ ರಸ್ತೆಯಲ್ಲಿ ಕಸದ ರಾಶಿ ಬಿದ್ದಿದೆ. ಬಸ್ ಶೆಲ್ಟರ್ ಬಳಿಯೇ ಬಿದ್ದಿರುವಂತ ರಾಶಿ ಕಸದ ರಾಶಿ ಮಧ್ಯೆ ಬಸ್ಗೆ ಕಾದು ಕುಳಿತಂತ ಜನ, ರಾತ್ರಿ ವೇಳೆ ಕಸ ಎಸ್ತು ಹೋಗ್ತಿರುವಂತ ಸಾರ್ವಜನಿಕರು. ಅಂದ್ರೆ ಎಷ್ಟೇ ಬುದ್ಧಿ ಹೇಳಿದ್ರು, ಎಷ್ಟೇ ಜಾಗೃತಿ ಮೂಡಿಸಿದ್ರು ನಾವಿರೋದೇ ಹೀಗೆ. ಕಸ ನಮ್ಮನೆ ಕಸ ತಂದು ಇನ್ನೊಂದು ಕಡೆ ಸುರಿತೀವಿ ನೋಡಿ, ಈ ಥರ ತಂದು ಸುರಿದು ಹೋಗ್ತಿದ್ದಾರೆ. ಎಷ್ಟೇ ದಂಡ ಹಾಕಿದರೂ ಕೂಡ ಮುಗಿಯದಂಥ ಕಸದ ಸಮಸ್ಯೆ. ಪ್ರತಿ ಏರಿಯಾಗೂ ಕೂಡ ಪ್ರತಿದಿನ ಈ BBMPಯಿಂದ ಅಥವಾ GBAಯಿಂದ ಕಸದ ಆಟೋ ಹೋಗುತ್ತೆ, ಆದರೆ ಅದಕ್ಕೆ ಹಾಕಿದ್ರೆ ತಂದು ಇಲ್ಲಿ ರಾಶಿ ಹಾಕ್ತಿದ್ದಾರೆ. ಆಟೋದವರು ಸರಿಯಾಗಿ ಬರೋದಿಲ್ಲ, ಟೈಮಿಂಗ್ ಸರಿಯಾಗಿ ಬರೋದಿಲ್ಲ. ಅವರು ಒಂದು ದಿನ ಬಂದರೆ ಒಂದು ವಾರ ಬರೋದಿಲ್ಲ. ಏನಾದರೂ ಕೇಳಿದರೆ ಏನು ಮಾಡ್ತೀರಾ, ಯಾರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀರಾ, ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ನಾವು ಯಾರಿಗೆ ಹೋಗಿ ಕಂಪ್ಲೇಂಟ್ ಮಾಡೋಣ? ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಸೊ ಬೀದಿಲಿ ಸುರಿತಾರೆ, ಅದರಿಂದ ಚಿಕ್ಕ ಮಕ್ಳು ಇರ್ತಾರೆ, ಡೆಂಗ್ಯೂಗಳಾಗೋ ಚಾನ್ಸಸ್ ಇರುತ್ತೆ. ರೋಡಲ್ಲಿ ಕಸ ಎಸಿತಾರೆ, ಪೊಲ್ಯೂಷನ್ ಆಗುತ್ತೆ. ಬಟ್ ಎಲ್ರಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾಯಿಗಳು ಕಾಟ, ಮಕ್ಕಳು ಚಿಕ್ಕ ಮಕ್ಳನ್ನ ಹಿಡ್ಕೊಬರ್ತೀವಿ, ಮಕ್ಳುಗಳು ಕಚ್ಚೋ ಸಾಧ್ಯತೆ ಇದೆ. ಸೊ ಇದನ್ನು ಕಾರ್ಪೊರೇಷನ್ ಅವರು ಸರಿಯಾಗಿ ಗಮನಕ್ಕೆ ತಗೋತಿಲ್ಲ. ಇದನ್ನು ಅವರಿಗೆ ಮಂತ್ಲಿ 50ಇಂದ 100 ರೂಪೀಸ್ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಬರೋದೇ ಇಲ್ಲ. ನಾವು ಬಂದರೂ ಕೂಡ ಅವರು ಎಸೆದ್ರೆ ಕಸ, ಅವರು ಮತ್ತೆ ಮನೆ ಬಾಗಿಲಿಗೆ ರೋಡಲ್ಲೇ ಬಿಸಾಕ್ ಹೋಗ್ತಾರೆ, ಮತ್ತೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ. ಸೊಲ್ಯೂಷನ್ ಅಂದರೆ ಇದ್ರ ಬಗ್ಗೆ ಕಾರ್ಪೊರೇಷನ್. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಶಾಂತಮೂರ್ತಿ, ನಾವು ಗಮನಿಸ್ತಾ ಇದ್ದೀವಿ, ಈಗ GBA ಹೊಸ ಅಭಿಯಾನ ಮಾಡ್ತಾ ಇದೆ, ಕಸ ತಂದು ಅವ್ರಿಗೆ ವಾಪಸ್ ಅವ್ರ ಮನೆ ಮುಂದೆ ರಾಶಿ ಹಾಕೋದು. ಆದರೆ ಇಲ್ಲಿ ಇನ್ನೊಂದು ವರ್ಷನ್ ನಾವು ನೋಡೋದಾದ್ರೆ ಬಹಳಷ್ಟು ಮಂದಿ ಇಬ್ಬರು ಕೂಡ ವರ್ಕಿಂಗ್ ಇರ್ತಾರೆ, ಮನೇಲಿ ಅವ್ರು ಇರೋದಿಲ್ಲ. ಈ ಕಸದ ಆಟೋದವ್ರು ಏನಿದ್ದಾರೆ, ಅವರು ಬರುವಂಥ ಟೈಮ್ ಏನಿದೆ ಅದು ಕರೆಕ್ಟ್ ಆಗಿಲ್ಲ. ಕೆಲವೊಂದು ದಿನ 9 ಗಂಟೆ ಬರ್ತಾರೆ, 10 ಗಂಟೆ ಬರ್ತಾರೆ, ವಾರಕ್ಕೊಮ್ಮೆ ಬರೋದು ಕೂಡ ಇದೆ ಅಂತ. ಇದಕ್ಕೂ ಕೂಡ ಒಂದು ಪರಿಹಾರ ನೋಡಬೇಕು ಅಂತ. ಈ ಕಸ ಯಾರಿಗೆ ಹಾಕೋಕ್ಕಾಗಲ್ಲ ಆನ್ ಟೈಮ್, ಅಥವಾ ಬರದೇ ಹೋದರೆ ಏನು ಅಂತ, ಯಾವ ರೀತಿ ಆಗ್ತಿದೆ ಸಮಸ್ಯೆ, ಶಾಂತಿನಗರದಲ್ಲಿ ಏನು ಸಮಸ್ಯೆ? ಎಸ್ ಅವಿನಾಶ್, ಮೊನ್ನೆಯಿಂದ ಕೂಡ BBMP ಅಂದ್ರೆ GBA ವ್ಯಾಪ್ತಿಯಲ್ಲಿ ಆ GBA ಅಧಿಕಾರಿಗಳು ಹಾಗೆ ಘನತ್ಯಾಜ್ಯ ನಿರ್ವಹಣಾ ಅಧಿಕಾರಿಗಳು ಆ ಒಂದು ಕಸವನ್ನ ಎಸೆಯವರ ವಿರುದ್ಧ ಒಂದು ವಿಭಿನ್ನ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಅಂದ್ರೆ ಅವರ ಮನೆ ಮುಂದೆ ಹೋಗಿ ಕಸವನ್ನ ಹಾಕಿ ದಂಡವನ್ನು ವಸೂಲಿ ಮಾಡ್ತಾರೆ. ಆದ್ರೆ ರಾಜಧಾನಿಯ ರಸ್ತೆಗಳಲ್ಲಿ ಇನ್ನೂ ಕೂಡ ಕಸದ ಸಮಸ್ಯೆ ಕಂಡು ಬರ್ತಾ ಇರುವಂತದ್ದು ಸದ್ಯ ಗಮನಿಸ್ತಾ ಇದ್ದೀರಾ. ಇದು ಆ ಶಾಂತಿನಗರದ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಬಸ್ ಶೆಲ್ಟರ್. ಈ ಬಸ್ ಶೆಲ್ಟರ್ನ ಪಕ್ಕದಲ್ಲೇ ರಾಶಿ ಕಸ ಬಿದ್ದಿದೆ. ಇದನ್ನ ಗಮನಿಸಿದ್ರೆ ಇದು ಆ ರಸ್ತೆಯ ಅಥವಾ ಡಂಪಿಂಗ್ ಯಾರ್ಡ್ ಅನ್ನೋ ರೀತಿಯಲ್ಲಿ ಅನುಮಾನ ಮೂಡ್ತಾ ಇದೆ. ಅದರ ಪಕ್ಕದಲ್ಲೇ ಸಾರ್ವಜನಿಕರು ಕೂಡ ನಿತ್ಯ ಬಸ್ಗಳಿಗಾಗಿ ಕಾದು ನಿಂತ್ಕೊಳ್ತಾರೆ. ಜೊತೆಗೆ ಆ ಕಸದ ರಾಶಿಯ ಪಕ್ಕದಲ್ಲೇ ಕೂತ್ಕೊಂಡು ಬಸ್ಗಳಿಗಾಗಿ ಕಾಯುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಆದ್ರೆ GBAನ ಸಿಬ್ಬಂದಿ ಇಲ್ಲಿ ಬಂದು ಕಸವನ್ನ ತಗೊಂಡು ಹೋಗ್ತಾರೆ. ಆದ್ರೆ ಸಾರ್ವಜನಿಕರು ಆ ರಾತ್ರಿ ವೇಳೆಯಲ್ಲಿ ಆ ಕಸವನ್ನ ತಂದು ಇಲ್ಲಿ ಬೇಕಾಬಿಟ್ಟಿಯಾಗಿ ಎಸ್ತು ಹೋಗ್ತಾ ಇರುವಂತದ್ದು ಈಗ ಸಮಸ್ಯೆಯನ್ನ ತಂದಿಟ್ಟಿರುವಂತದ್ದು. ಇನ್ನು ಸಾರ್ವಜನಿಕರನ್ನ ಕೇಳಿದಾಗ ಆಟೋಗಳು ಸರಿಯಾದ ಸಮಯಕ್ಕೆ ಮನೆ ಹತ್ರ ಬರ್ತಾ ಇಲ್ಲ ಅನ್ನೋ ಒಂದು ದೂರನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಆ ಕಸವನ್ನ ಸಂಗ್ರಹ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಕಡೆಗಳಲ್ಲಿ ಆಟೋದವರು ದುಡ್ಡನ್ನ ಕೇಳ್ತಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದೆಲ್ಲ ಕಾರಣದಿಂದ ಆ ಜನರು ಬೇಕಾಬಿಟ್ಟಿಯಾಗಿ ಕಸಗಳನ್ನ ತಂದು ಎಸೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಗಮನಿಸ್ತಾ ಇದ್ದೀರಾ, ಈ ಒಂದು ರಸ್ತೆ ಮಾತ್ರ ಅಲ್ಲ, ಬೆಂಗಳೂರಿನ ಯಾವುದೇ ರಸ್ತೆಗೆ ಎಂಟ್ರಿ ಕೊಟ್ಟು ಕೂಡ ಇದೇ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಜೊತೆಗೆ ಸಾರ್ವಜನಿಕರು ಕೂಡ ಒಂದಷ್ಟು ಕಸವನ್ನ ತಂದು ಬೇಕಾಬಿಟ್ಟಿಯಾಗಿ ರಸ್ತೆ ಬದಿಯಲ್ಲಿ ಎಸ್ತು ಹೋಗ್ತಾ ಇರುವಂತದ್ದು ಈಗ ಗಾರ್ಬೇಜ್ ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚು ಮಾಡಿರುವಂತದ್ದು. ನಮ್ಮ ಜೊತೆ ಒಂದಷ್ಟು ಪ್ರಯಾಣಿಕರು ಕೂತಿದ್ದಾರೆ, ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಬಸ್ ಸ್ಟ್ಯಾಂಡ್ ಹತ್ರ ಕೂತಿದ್ದೀರಾ, ಕಸ ಚೆಲ್ಲಿದ್ದಾರೆ, ಯಾಕೆ ಈ ರೀತಿ ಸಮಸ್ಯೆ ಆಗ್ತಿದೆ ಬೆಂಗಳೂರಲ್ಲಿ ಕಸದ್ದು ಅಂತ? ಏನು ಮಾಡೋಕ್ಕಾಗತ್ತೆ? ತೊಗೊಂಡೋಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ ಹೇಳಿ? ಗಾಡಿಗಳು ಬರ್ತಾ ಇಲ್ಲ, ಏನಿಲ್ಲ, ಏನು ಮಾಡೋಕ್ಕಾಗತ್ತೆ? ಅದೇ ಆಗಿರೋದು. ರಸ್ತೆಗಳು ಗಾಡಿಗಳು ಅನ್ಲೋಡ್ ಆಗಿ ಅಂಜೆ ನಿಲ್ತಾ ಇದೆ ಅಂತ, ಅದೇ ಆಗಿರೋದು, ಬೇರೆ ಏನಿಲ್ಲ, ಅಷ್ಟೇ. ಇದು ಸಾರ್ವಜನಿಕರ ಮಾತು. ಒಂದಷ್ಟು ಕಡೆ ಕಸವನ್ನ ಕಲೆಕ್ಟ್ ಮಾಡೋದಕ್ಕೆ ಗಾಡಿಗಳು ಬರ್ತಾ ಇಲ್ಲ. ಆ ಸಂದರ್ಭದಲ್ಲಿ ಆ ಜನರು ರಸ್ತೆ ಬದಿಯಲ್ಲಿ ತಂದು ಹೋಗುವಂತ ಸಮಯದಲ್ಲಿ, ಆ ಕೆಲಸ ಕಾರ್ಯಕ್ಕೆ ಹೋಗುವಂತ ಸಮಯದಲ್ಲಿ ಕಸವನ್ನ ತಂದು ಎಸಿತಾ ಇದ್ದಾರೆ. ಇದು ಗಾರ್ಬೇಜ್ ಸಮಸ್ಯೆಯನ್ನ ಜೀವಂತವಾಗಿ ಇರಿಸಿದೆ. ಸದ್ಯ GBA ಅಧಿಕಾರಿಗಳು ಈಗೇನು ಅಭಿಯಾನದ ಮೂಲಕ ಜನರಿಗೆ ದಂಡಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಸಮಸ್ಯೆ ಮೇಲೆ ನಿಗಾ ಇಡ್ತಾರ, ಜೊತೆಗೆ ಆ ಸಮಯಕ್ಕೆ ಸರಿಯಾಗಿ ಆಟೋಗಳು ಬರ್ತಾ ಇದೆಯಾ, ಕಸ ನಿರ್ವಹಣೆ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಅವಿನಾಶ್, ಧನ್ಯವಾದ ಶಾಂತಮೂರ್ತಿ.